ನೀನು ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಾವೆಲ್ಲರೂ ತುಂಬ ಪುಣ್ಯ ಮಾಡಿದ್ದೀವಿ. ನಾನು ಅಷ್ಟೇ ಅಮ್ಮ, ನಿನ್ನ ಸೊಸೆ ಆಗಿರೋದು ನನ್ನ ಭಾಗ್ಯ ಅನ್ಕೋತೀನಿ. ನೀನು ಹಾಗೆ ಅನ್ಕೊಳ್ಳೋದು ನಿನ್ನ ದೊಡ್ಡ ಗುಣನಿದೆ. ಯಾಕಂದ್ರೆ ಈ ಮನೆ ಪರಿಸ್ಥಿತಿ ಎಂಥದ್ದು, ಈ ಮನೇಲಿರೋರ ಮನಸ್ಥಿತಿ ಎಂಥದ್ದು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಇಂಥ ಸ್ಥಿತಿಲಿ ನಿನ್ನ ಮುಂದೆ ದೊಡ್ಡ ಜವಾಬ್ದಾರಿನೇ ಇದೆ. ಅದೇನಂತ ಹೇಳಿ ಅಮ್ಮ, ಈ ಮನೆಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಕರ್ಣನ್ನ ನೀನು ಚೆನ್ನಾಗಿ ನೋಡ್ಕೋಬೇಕು. ಅವನ ಮುಖದಲ್ಲಿ ಸದಾ ಸಂತೋಷ ಕಾಣಬೇಕು. ಅವನು ಬೆಳೆಯೋ ಹಾದಿಲಿ ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ದ ಅಂತ ನೀನೇ ನೋಡಿದ್ಯಾ. ಇನ್ಮೇಲಾದ್ರೂ ಅವನು ಸುಖವಾಗಿ ಬಾಳೋ ಥರ ಆಗಬೇಕು. ಕರ್ಣ ಸರ್ ಬದುಕಿರೋ ಬದುಕನ್ನ ನಾವ್ಯಾರೂ ಒಂದು ಕ್ಷಣನೂ ಬದುಕಕ್ಕಾಗಲ್ಲ ಅಮ್ಮ. ಅಷ್ಟು ಸಂಕಟ ನೋವನ್ನು ಕಂಡಿದ್ದಾರೆ. ನನ್ನ ಶಕ್ತಿ ಮೀರಿ ಅವರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಇದು ನಾನು ನಿಮಗೆ ಕೊಡ್ತಿರೋ ಪ್ರಾಮಿಸ್. ನಿನ್ನಂತವಳನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನನ್ನ ಕಂದ ಅದೆಷ್ಟು ಪುಣ್ಯ ಮಾಡಿದನೋ ಏನೋ. ನೋ ನೀವು ತಪ್ಪು ಹೇಳ್ತಿದ್ದೀರಾ ಅಮ್ಮ. ಕರ್ಣ ಸರ್ನ ಗಂಡನಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.